ಸ್ಕ್ರಾಚಸ್ ಮಾಡಿ ಇಕ್ಕವನೆ ಗಾಡಿನ ಅವಾಗೆ. ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳೋದು. ಇದನ್ನ ನಾವು ದಿಯಾ ಮೂವಿಯಲ್ಲಿ ನೋಡಿ ಫಸ್ಟ್. ಬರೋಣ, ಬಾಯ್ ಬಾಯ್ ಬಾಯ್. ಬರೋಣಮ್ಮ, ಮೆತ್ತಗೆ ಹೋಗ್ತೀನಿ. ನಮಸ್ಕಾರ ಗುರು, ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು, ಅದರಿಂದ ತುಂಬ ಡಿಲೇ ಆಗೈತು. ಸೊ ತುಂಬ ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಮತ್ತು ಹೋಗಿರೋ ಕೂಡ ತುಂಬ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಕ್ಷಮೆ ಇರಲಿ. ಅದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಜೊತೇಲಿ ಇದನ್ನು ಮಾಡಬೇಕು. ಯಾಕಂದರೆ ನನ್ನ ಡ್ರೀಮ್ ಅಚೀವ್ ಮಾಡಲೇಬೇಕಂದ್ರೆ ಮಾಡಲೇಬೇಕು. ನನ್ನ ಡ್ರೀಮ್ನ ಇಶ್ಯೂಸ್ಗೋಸ್ಕರ ಬಿಟ್ಬಿಟ್ರೆ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ, ನಾವು ನಮ್ಮ ಹುಡುಗನ ಬರ್ಡೇ ಇದೆ ವಿಷ್ಣುದು. ಇಬ್ಬರು ವಿಷ್ಣುಗಳು ಒಂದೇ ತಿಂಗಳಲ್ಲೇ ಹುಟ್ಬಿಟ್ಟವ್ರೆ. ಡಿಪ್ಲೊಮಾ ವಿಷ್ಣು ಬಂದು 25th ಹುಟ್ಟವನೆ, ಇವನು 15th ಹುಟ್ಟವನೆ. ಇಬ್ಬರು 10 ದಿನ ಗ್ಯಾಪಲ್ಲಿ ಹುಟ್ಬಿಟ್ಟವ್ರೆ. ಸೊ ಇವಾಗ ನಾನು ಕೆಂಗೇರಿ ಕಡೆ ಹೋಗ್ತಿದ್ದೀನಿ. ಸರಿ, ನಿಮ್ಗೆ ಅಲ್ಲಿ ಹೋಗಿ ಸಿಗ್ತೀನಿ. ನನ್ನ ಗಾಡಿ ಮೇಲೆ ಕೂತಿರೋನು ರಕ್ಷಿ, ಅವನು ಸೋಯಬ್. ಇದು ಅವನ ಗಾಡಿ DS4. ಈ ಗಾಡಿ ಹೆಸರು ಬಂದು ಗಜ ಅಂತ, ಗಜ. ಬರ್ತಾವನೆ ಏರಿಯಾ ಡೌನ್ ಬರ್ತಾವನೆ. ಅಣ್ಣ ಇಲ್ಲ 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 ಇಲ್ಲೇ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನನ್ನ ಸೌಂಡೇ ಇಲ್ಲ. ಯಾರು ಆಪೋಸಿಟ್? ಓ, ಡಬಲ್ ನೋಡ್ಕೊಂಡೆ ಇಲ್ಲ ಮಚ್ಚ. ಇಡ್ತಾ ಇದ್ದೆ ಇವಾಗ ಅವನ್ಗ NS ಅವ್ರಿಗೆ ಇಡ್ತಾ ಇದ್ದೆ. ನನಗೆ ಗೊತ್ತೇ ಇಲ್ಲ, ಸಿಂಗಲ್ ರೋಡ್ ಅನ್ಕೊಂಡು ನಾನಿದ್ದೀನಿ. ಏನೇನೋ ಚೇಂಜಸ್ ಮಾಡ್ಬಿಟ್ಟವ್ರೆ ಇಲ್ಲಿ. ಯಪ್ಪ ಸ್ವಾಮಿ, ಸಡನ್ ಆಗಿ ನೋಡ್ದೆ. ನನ್ ಕ್ಯಾಮ್ರಾ ನೋಡ್ತಾ ಇದ್ದೀನಿ ನಾನು. ನಮ್ಮ ಹುಡುಗ ಇವಾಗ ಇನ್ನ ಅವ್ರ ಮನೇಲಿ ಕೇಕ್ ಕಟ್ ಮಾಡಿ ಬರೋದು. ಆಲ್ರೆಡಿ 12 ಹೊತ್ತಾಗೈತೆ. ಕೇಕ್ ಕಟ್ ಮಾಡಿ ಬರೋ ಗಂಟ ಲೇಟ್ ಆಗುತ್ತೆ. ಅದಕ್ಕೆ ನಾವು ನಿಧಾನಕ್ಕೆ ಬರೋದು. ಚೆನ್ನಾಗಿ ಕಾಣಿಸುತ್ತೆ ಬರೋ ಗಾಡಿ. ಹಂಗೆ ನೋಡೋಕೆ ಖುಷಿ ಆದರೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್. ನಾವು ತಗೊಂಡಿರೋ ಗಾಡಿ ನಾವೇ ಕುತ್ಕೊಂಡು ನೋಡೋವಾಗ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಕೊಡಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ ಅಂದರೆ ನೀವು ಇಷ್ಟ ಇರೋ ಗಾಡಿ ತೊಗೊಂಡಿಲ್ಲ ಅಂತ ಅರ್ಥ. ಯಾರೋ ಮಾತು ಕೇಳಿ ಗಾಡಿ ತೊಗೊಂಡಿದ್ದೀರಾ ಅಂತ. ಯಾವತ್ತೂ ಅಷ್ಟೇ, ಯಾರ್ದೋ ಮಾತು ಕೇಳಿ ಗಾಡಿ ತೊಗೋಬಾರ್ದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ತೊಗೋಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಮಾತ್ರ ತೊಗೋಬೇಕು. ಇದನ್ನು ನಾವು ದಿಯಾ ಮೂವಿಯಲ್ಲಿ ನೋಡಿ ಫಸ್ಟ್. ಅದರಲ್ಲಿ ಅವ್ರ ಅಮ್ಮ ಸರ್ಪ್ರೈಸ್ ಕೊಡ್ತಾರಲ್ಲ, ಆ ಫೀಲ್ ನಮ್ಗೆ ಇಷ್ಟ ಆಗಿ, ಮತ್ತು ನಮ್ಮ ಅಣ್ಣಗೆ ಫೇವ್ರೇಟ್ ಬೈಕ್ ಆಗಿ ಆದಮೇಲೆ ಅದನ್ನು ನಾನು ಹೇಳಿದ್ದ ತೊಗೊಂಡ್ರೆ ರೆಡ್ ಕಲರೇ ತೊಗೋಬೇಕು ಅಂತ. ಅದಕ್ಕೆ ರೆಡ್ ಕಲರ್ನೇ ತೊಗೊಂಡಿರೋದು. ಯಾವನೋ ಹೇಳ್ತಾನೆ ಯಾವುದೋ ರಿವ್ಯೂಸ್ ನೋಡಿ ತೊಗೊಳೋದಿಲ್ಲ, ಸುಳ್ಳು. ಮನ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳೋದು. ಯಾವನೋ ಹೇಳುತ್ತ ನಾನು ತೊಗೊಂಡ್ರೆ ಅದು ಅವ್ನಿಗೆ ಇಷ್ಟ ಆಗೋದು ತೊಗೊತೀವಿ, ನಮ್ಗೆ ಇಷ್ಟ ಆಗೋದಲ್ಲ. ಏನೋ ಫೋನು, ಬೇರೆ ಏನಾದರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂದರೆ ನೋಡಿ ತೊಗೊಳೋದು ಒಂದು ಓಕೆ. ಇದು ಜೀವ ಇಟ್ಟಿರ್ತೀವಿ, ಮಿಡಲ್ ಕ್ಲಾಸ್ ಅವರಾಗಿ ನಾವು ಬೈಕ್ ಮೇಲೆ ಜೀವ ಇಟ್ಟಿರ್ತೀವಿ. ಅದಕ್ಕೆ ಯಾವತ್ತೂ ಅಷ್ಟೇ ಮನ್ಸಿಗೆ ಇಷ್ಟ ಆಗೋದು ತೊಗೋಬೇಕು ಹೊರತು ಯಾವನೋ ಹೇಳ್ತಾನೆ ಅಂತ ಶೋಕಿಗೆ ತೊಗೋಬಾರ್ದು. ನಮ್ಮ ಅಣ್ಣನ ಡ್ರೀಮ್ ಬೈಕ್ ಅಂದರೆ ನನ್ನ ಡ್ರೀಮ್ ಬೈಕ್ ಇದ್ದಂಗೆ. ನಾನು ಅವನು ಯಾವತ್ತು ಹೇಳಿದ್ನೋ ಅವತ್ತೇ ಫಿಕ್ಸ್ ಆಗೋದೆ, ಆ ಗಾಡಿ ಕೊಡ್ತೀನಿ ಅಂತ. ಸೊ ತೊಗೊಂಡಿದ್ದೀವಿ. ಏನೋ ಹಿಂಗೆ ಅಲ್ಲಾಡ್ಸ್ಕೊಂಬಂದಿದ್ಯಾ ಬರ್ಡೇ ಬಾಯ್? ಹೊಸ ಗಾಡಿ ಹಾಕ್ರೋ ಸೆಂಟ್ರಲ್ಲಿ, ಗಲೀಜ್ ಮಾಡೋಣ ಬೆಳಿಗ್ಗೆ ತೊಳ್ಸ್ಕೊಂಡ್ಲಿ ಗಾಡಿನ. ಅವ್ನು ತೊಳ್ದೇ ಇಲ್ಲ ತಂದಾಗಿಂದ. ಸ್ಕ್ರಾಚಸ್ ಮಾಡಿ ಇಕ್ಕವನೆ ಗಾಡಿನ ಅವಾಗೆ. ಅಲ್ಲಿ ನೋಡಲ್ಲಿ ಗ್ಲಾಸ್ ಮೇಲೆ ಇದನ್ನೇನಂತಾರೆ, ಇದನ್ನೆಲ್ಲ ಏನಂತಾರೆ? ನೀನ್ ಬಿಡಪ್ಪ ರಿಚ್ ಕಿಡ್, ಇವಾಗ ತೆಗೀತ್ಯಾ? ಕೊಡಕಯ್ಯಿ. ಹ್ಯಾಪಿ ಬರ್ಡೇ ಬ್ರೋ. ಏನ್ ನನ್ನ ಹೆಸರೆಲ್ಲ ಹಾಕ್ಸ್ಕೊಂಬಿಟ್ಟಿದ್ಯಾ KIR ಅಂತ? UG ಮಾಡಿದ್ದೀನಿ ಅಂತೆಲ್ಲ ಹಾಕ್ಸ್ಕೊಂಡಿದ್ಯಲ್ಲ. ಎಲ್ಲರೂ ಮುಖಗಳು ತೋರಿಸ್ರೋ, ಇವರೇ ವಿಷ್ಣು ಬರ್ಡೇ ಬಾಯ್.
ಅವನು ರಕ್ಷಿ, ವ್ಯಾಲೆಂಟೈನ್ಸ್ ಡೇ ಬಾಯ್. ಅವನು ಸಿಂಗಲ್ ವಿಷ್ಣು, ಇವನು ಸೋಯಬು. ಏಯ್ ಬೆಳ್ಕಕ್ ಬಾರ ಸ್ವಲ್ಪ ಲೈ, ಮುಖ ಕಾಣಿಸ್ಲಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಮುಖ ಕಾಣಿಸ್ಬೇಕು ನಿನ್ ಮುಖ. ಇವನು ಸೋಯಬ್. ಇವನು ನೋಡಿ ಫ್ರೆಂಡ್ಸ್, ಡೇ ಇನ್ನೊಂದು ದೊಡ್ಡ ಡೇ. ಇದು ದೊಡ್ಡದು, ಇದು ಇನ್ನೊಂದು ಡಿ, ಇದು ಇನ್ನೊಂದು ಜಿ. ಅದೇನು ಅಂತ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಇವನೊಬ್ಬ ಡಿ ಜಿ ಜಿ ಎಲ್ಲ, ಅವನು ಸಿ ಸಿ ಜಿ, ನಾನು ಎಂ ಎಂ ಜಿ ಅಷ್ಟೇ ಫ್ರೆಂಡ್ಸ್. ಉದ್ರಾಯ್ತಾ? ಪಿಕಪ್ ಚೆನ್ನಾಗೈತೆ, ಐತೆ ಗುರು. ನನ್ನ ಗಾಡಿ ಥರನೇ ಪಿಕಪ್ ಹಂಗೆ ಐತೆ. ಪವರ್ ಏನು ಅಷ್ಟೊಂದು ಕಮ್ಮಿ ಮಾಡಿಲ್ಲ, ಬಟ್ ಫುಲ್ ಡಿಜಿಟಲ್ ಮಾಡೋರೆ. ಆ ಡಿಜಿಟಲ್ ನಂಗೇನು ಅರ್ಥ ಆಯ್ತಲ್ಲ. ಇದು ನೋಡಿ, ಇದು ಬ್ಲೂಟೂತ್ದು ಹೆಸರಂತೆ ಪೇರ್ ಮಾಡಕ್ಕೆ. ಮತ್ತೆ ಇವತ್ತೊಂದೇನು ಇಲ್ಲ ಗುರು, ನಮ್ಮ ಹುಡುಗಂದು ಆಲ್ರೆಡಿ ಬರ್ಡೇ ವಿಶ್ ಮಾಡಿದಾಯ್ತು. ಪ್ರತಿ ವರ್ಷ ನಾವು ಅದೇ ಮಾಡೋದು, ಅವನಿಗೆ ಬರ್ಡೇ ಕೇಕ್ ಕಟ್ ಮಾಡಿಸಿ. ಅದಕ್ಕೆ ಅವನಿಗೇನು ಅಷ್ಟೊಂದು ಸರ್ಪ್ರೈಸ್ ಅಂತ ಇರಲ್ಲ, ಯಾಕಂದ್ರೆ ಅವನು ಅಪಾರ್ಟ್ಮೆಂಟ್ಸು ಒಳಗಡೆ ನಾವು ಹೋಗಕ್ಕಾಗಲ್ಲ. ಅವ್ನು ಬರ್ಬೇಕಂದ್ರೆ ನಾವು ಕಾಲ್ ಮಾಡಿ ಹೇಳಲೇಬೇಕು. ಸೊ ಅವ್ನಿಗೆ ಅದೇನು ಸರ್ಪ್ರೈಸಿಂಗ್ ಅಂತ ಏನಾಗಲ್ಲ, ಬರ್ತಾನೆ. ಫಸ್ಟ್ ಟೈಮ್ ಮಾತ್ರ ಸರ್ಪ್ರೈಸ್ ಆದ ಅಷ್ಟೇ, ಏನು ಇಷ್ಟೊತ್ತಿಗೆ ಬಂದ್ಬಿಟ್ರಲ್ಲ ಅಂತ. ಆಮೇಲಿಂದ ಏನು ಸರ್ಪ್ರೈಸ್ ಇಲ್ಲ, ಯಾವುದೂ ಇಲ್ಲ. ಮೈಸೂರು ಹೈವೇ ಬೈಕರ್ಸ್ಗಳೋ ಇಲ್ಲ. ಪ್ರತಿ ವರ್ಷ ಅವನ ಬರ್ಡೇಗೆ ನಾವು ಬರ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಈ ಥರ ನೈಟ್ ಔಟ್ ಹೋಗ್ತೀವಿ. ಸೊ ಇದು ಅವ್ನ ಬರ್ಡೇ ರೊಟೀನ್ ನಮಗೆ. ಇಲ್ಲೊಂದು ಫಿಲ್ಟರ್ ಕೆಫೆ ಅಂತಿದೆ, ಅಲ್ಲಿ ಹೋಗಿ ಏನಾದರೂ ತಿನ್ಕೊಂಡು, ಚಿಕನ್ ಎಲ್ಲ ಸಿಗುತ್ತೆ ಅಲ್ಲಿ, ಹೋಗಿ ತಿನ್ಕೊಂಡು ಜಾಲಿಯಾಗಿ ರೈಡ್ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ಇವತ್ತು ಪಿ ಜಿಯಲ್ಲಿ ಕೂತ್ಕೊಂಡು ಗೀಟೆ ಹೊಡೆದು ಎಲ್ಲ ಮಜಾ ಮಾಡಿ, ಮತ್ತೆ ಇದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ದೋಸೆ ಗೀಸೆ ತಿನ್ಕೊಂಡು ಬೆಳಿಗ್ಗೆ 4 ಗಂಟೆ 5 ಗಂಟೆ ಹಿಂಗೆ ತಿನ್ಕೊಂಡು ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಜೂಟ್ ಹಾಕ್ತೀವಿ. ಇದು ನಮ್ಮದು 14th ನೈಟ್, ಅಂದರೆ 15th ನೈಟ್ ಕತೆಗಳು. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರೆ ನಾವು ಇವನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅವತ್ತು. ದೇವೇಗೌಡ ಪೆಟ್ರೋಲ್ ಬಂಕ್, 70 ಕಿಲೋಮೀಟರ್. ಮತ್ತೆ ಇಲ್ಲಿದೆ ದೋಸೆ, ಫುಲ್ ಕ್ಯೂ. ನಮ್ಮ ದೋಸೆ ರೆಡಿ. ದೋಸೆ ತೋರಿಸ್ರಿ. ಎಲ್ಲೋ ಚಟ್ನಿ ಹಾಕೊಬರ್ರಲ್ಲ, ಖಾಲಿ ಚಟ್ನಿ. ದೋಸೆ ಸಿಕ್ಕಿದೆ. ಐ ಹುಡುಗರು ಎಲ್ಲ ತಿಂತವ್ರೆ. 2 ಚಟ್ನಿ ಕೊಟ್ಟವ್ರೆ.